ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ನಾನು ತೋಟಕ್ಕೆ ಹೋಗಬೇಕು ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಇನ್ನೂ ಸ್ವಲ್ಪ ಬೇಗನೆ ಹೋಗ್ಬೇಕಾಯ್ತು, ಆದರೂ ಕೂಡ ನೆನ್ನೆನೂ ಹೋಗಿದ್ವಿ ತೋಟಕ್ಕೆ. ಹಂಗಾಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಒಂಥರ ಸುಸ್ತಾದ ಹಂಗಾಗಿ ಮಲಗಿದೆ. ಇವಾಗ ಎದ್ದು ಮತ್ತೆ ರೆಡಿಯಾಗಿದ್ದೀನಿ. ಇವಾಗ ತೋಟಕ್ಕೆ ಹೋಗಬೇಕು. ಇವಾಗ ತಾನೇ ಎದ್ದೆ ನೋಡಿ, ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಬುಡು ಬುಜ್ಜಿ ಯಾಕೆ ಓದ್ಕೊಂಡೇ ಬುಜ್ಜಿ ಬೇಬಿ ಅಂದ್ಕೊಂಡು ಅವನು ಬರಬೇಕು ಅನ್ನೋ ಆಸೆ ಅಲ್ಲಪ್ಪ. ಶಿವಾಜಿನಗರಕ್ಕೆ ಬಿಡೋಲೆಲ್ಲ ಬಂದರೆ ಕರ್ಕೊಂಡು ಸುತ್ತಾಡೋಕ್ಕಾಗಲ್ಲ, ನಮಗೂ ಕೆಲಸ ಇದೆ. ಜಲ್ದಿ ಹೋಗಿ ರೆಡಿಯಾಗು, ಸ್ನಾನ ಮಾಡ್ಕೊಂಡು ಹೋಗಿ. ಮತ್ತು ಚೆನ್ನಾಗಿ ಮುಖ ಎಲ್ಲ ತೊಳೆದು ಸ್ನಾನ ಮಾಡೋದು ಬೇಗ. ಅವನಂತೂ ಬರಲ್ಲ, ಅವರು ಶಿವಾಜಿನಗರ ಅಂದರೆ ಅವನಿಗೂ ಇಷ್ಟ. ಅವನಿಗೂ ಒಂಥರ ಖುಷಿ ಆಗುತ್ತಲ್ಲ ಕರ್ಕೊಂಡು ಹೋಗೋದು. ಬರೋಣ ಏನು ಮಾಡೋದು, ನಾನು ಗಂಜಿ ಕುಡಿ ಎಷ್ಟೆಲ್ಲ ಆಗುತ್ತೆ. ನಮ್ಮ ಖುಷಿಗೌಡ ರೆಡಿ. ಓಹೋ ಹೀರೋ, ನಡಿ 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 ಮುಂದೆ ನಡಿ, ಬೇಗ ನಡಿ. ಲೇಟ್ ಆಯಿತು, ಇವನಿಂದ ಸ್ವಲ್ಪ ಲೇಟ್ ಆಗೋಯ್ತು ನಮಗೆ. ಕರೆಕ್ಟಾಗಿ ಹೇಳಿದೆ. ಓಹೋ ಹೋಗಲಿ ಬಿಡತ್ತಾಗ. ತಿರುಗಿ ಈ ಕಡೆ ಹಿಂಗೆ ಕಂಡಾರ ನಿನ್ನಂಗೆ ಸೂಪರ್ ಹೀರೋ ಥರ ಕಾಣ್ತಿದೆಯಾ ಕಣ, ಹೀರೋ ಥರ. ಒಬ್ಬ ಅಲ್ಲಿ ಕೂಗ್ತಾಯಿದ್ದಾರೆ ಆ ಹೀರೋ ಮೇಲೆ. ಅಲ್ಲಿ ಪಾಪು ಹಾಂ ಏಣಿ ಅಂದರೆ ಅಲ್ಲಿ ಕಂಬಕ್ಕೆ ಹಾಕಿದ್ರೆ ಅದೇ ಏಣಿ. ಏಣಿ ಅಂದರೆ ಗೊತ್ತಿಲ್ಲ ನಿಂಗೆ? ಅರ್ಶಿನ ನೋಡಿದ್ಯಾ ನೀನು? ಈಗ ನೋಡ್ಕೊ, ಅದು ಹಳೆ ಅರ್ಶಿನ ಉಟ್ಕೊಂಡಿದ್ಯಲ್ಲ ಅದು. ಹಾಂ ಈಗ ಇದೆಲ್ಲ ಉಳಿಸ್ಬೇಕು ಮತ್ತೆ. ಏಳ ಮೇಲೆ ಹೋಯ್ತೀಯಾ ನಡ್ಕೊಂಡು? ಹಾಂ ದೊಡ್ಡಪ್ಪ ಬರ್ತದೆ, ನೀನು ಕರ್ಕೊ ಹೋಗಿ ಏಳ ಮೇಲೆ. ಬೈಕಡೆಲ್ಲ ಅಲ್ಲಿ ಹೋಗಿ ಸ್ಲಿಪ್ಪರ್ ತೊಳ್ಕೊಯ್ತಾ ನೋಡು, ಮಣ್ಣೆಲ್ಲಾಗಿದೆ ನೋಡು. ಬರ್ತಾ ಇದೆ ಯಾರೋ, ಅವರಲ್ಲ ಅವ್ರು ಯಾರೋ ಬೇರೆ. ಹಾಂ ಹಂಗಂದರೆ ಅದು ನಾವು ವೇಸ್ಟೇಜ್ ಎಲ್ಲ ಹಾಕೋ ಜಾಗ, ಅದು ವೇಸ್ಟೇಜ್ ಎಲ್ಲ ಹಾಕ್ತೀವಲ್ಲ ಆ ಜಾಗ ಕಣೋ. ಭತ್ತ ತಲೆ ತಿನ್ಕೊಂಬಂದ್ಬಿಟ್ಟವನೆ ಅಮ್ಮ. ಆ ಗಿಡ ಯಾವುದು, ಈ ಗಿಡ ಯಾವುದು, ಇದರಲ್ಲಿ ಏನು ಬಿಡುತ್ತೆ, ಅದರಲ್ಲಿ ಏನು ಬಿಡುತ್ತೆ ಅಂದ್ಕೊಂಡು. ನೋಡಿ ಅದು ಎಳ್ನೀರಲ್ಲ, ಅಡಿಕೆ. ಅಡಿಕೆ ಗಿಡ ಹೋಗ್ಬಿಟ್ಟು ಎಳ್ನೀರು ಅಂತಾನೆ. ಸಣ್ಣ ಎಳ್ನೀರಮ್ಮ ಇದು ಅಂತ. ಅದಕ್ಕೆ ಮಕ್ಳಿಗಿನ್ನ ಗೊತ್ತಾಗಲ್ಲ ಇಲ್ಲೆಲ್ಲ ಅನ್ನೋದು. ಅಂದರೆ ಇಲ್ಲೇ ಹಳ್ಳಿಲಿ ಹುಟ್ಟು ಬೆಳೆದ್ರೆ ಮಕ್ಳಿಗೆ ಅದಕ್ಕೆ ಇಂಥದ್ದು ಅಂದ ತಕ್ಷಣ ಗೊತ್ತಾಗುತ್ತೆ. ಆದರೆ ಇವ್ರುಗಳಿಗೆ ಹೊಸ ಪರಿಚಯ ಅಂದರೆ ಗೊತ್ತಾಗುತ್ತೆ. ತೋರಿಸ್ತೀನಿ ಇನ್ಮೇಲೆ. ಅವಾಗ ಹೋಗಿ ತೋಟಕ್ಕೆ ಬರ್ತಾಯಿರ್ತೀನಿ. ಇವತ್ತು ನನಗೆ ರಜೆ ಇರೋದ್ರಿಂದ ಕರ್ಕೊಂಡು ಬಂದಿದ್ದೀನಿ. ಈ ಕಡೆ ಬಲ್ಲಿ ಗಲೀಜೆಲ್ಲ ತುಳಿಬೇಡ. ಹಂಗಾರೆ ಇಲ್ಲೇ ಇದ್ದು ಬಿಡು. ಅದೇ ಇಲ್ಲೇ ಇರು ಆಯಿತಾ? ಅಲ್ಲಿ ಹಸುಗಳು, ನಿಮ್ಮ ತಾತ ಸಾಕಿರೋ ಕುರಿಗಳು, ಮೇಕೆಗಳೆಲ್ಲ ಇದೆ. ಮೇಯಿಸ್ಕೊಂಡಿರು ತಾತನ ಹತ್ರ ಶಿವಾಜಿನಗರದಲ್ಲಿ. ಪಾಪಣ ತಾತ ಅಲ್ಲಿ ಕುರಿಗಳು ಎಲ್ಲ ಸಾಕಿದ್ದಾರೆ. ಮೇಕೆಲ್ಲ ಇಲ್ಲೇ ಮೇಯಿಸ್ಕೊಂಡಿರು, ಕೆರೆ ಹತ್ರ ಎಲ್ಲ ಹೋಗ್ಬಿಟ್ಟು. ಆಯಿತಾ? ಹೋಯ್ತೀಯಾ? ಹೋಗೋ, ಒಂದೆರಡು ದಿನ ಎಂಜಾಯ್ ಮಾಡಿ ಇಲ್ಲೇನೆ. ಅಪ್ಪ ಮಗುನೂ ಕರ್ಕೊಂಬಂದಿರೋದು ನೋಡು, ಹೆಂಗೆ ಕರ್ಕೊಂಬಂದಿನೋ ಅಂತ. ಹಾಂ ನೋಡು ಹೆಂಗೆ ಕರ್ಕೊಂಬತ್ತಾ ಇದ್ದದು ನಿಮ್ಮ ಅಣ್ಣ. ಅಯ್ಯೋ ಮಾತಿಲ್ಲ. ಓಯ್ ಚಿನ್ನಿ, ಅಯ್ಯೋ ನಮ್ಮ ಪರುಗಿಂತ ಚಿಕ್ಕವಳು. ಬೈಕಲ್ಲೆಲ್ಲ ಓಡಾಡಿಸ್ಕೊಂಡು ಈ ಚಳಿಲಿ ಟೋಪಿ ಹಾಕಿಲ್ಲ, ಏನಿಲ್ಲ. ಏನದು ಸುಂದ್ರಿ? ಸುಂದ್ರಿನ ನೀನು? ಸುಂದ್ರ ಅಲ್ಲ, ನಿಮ್ಮ ಮಾವನ ಮಗಳು ಕಣೋ ನಿನಗೆ. ಮಾವನ ಮಗಳು, ಮಾವನ ಮಗ ಅಲ್ಲ ಮಗಳು.
ಅತ್ತೆ ಮಗಳು, ಮಾವನ ಮಗಳಲ್ಲ, ಅತ್ತೆ ಮಗಳು, ಸೋದರದ ಅತ್ತೆ ಮಗಳು. ಏನು ಹಾಂ, ನೀವು ಹೋಗಿ ಏನಂದರೆ ಹೋಗದಾ ಹೋಗಿ ಮತ್ತೀಗ ಅಣ್ಣನ ಜೊತೆ ಹೋಗು. ಬತ್ತೀನಿ ನಡಿಯಪ್ಪ. ಅಲ್ಲೆಲ್ಲೂ ಹೋಗ್ಬೇಡ ಖುಷ್, ಎಲ್ಲೂ ತಿರ್ಗಿಸ್ಬೇಡ, ಅಲ್ಲೇ ಇರಲಿ. ಮಗುನ ಕರ್ಕೊಂಬಂದಿದ್ದಲ್ಲಿ ನನಗೆ ಪಪ್ಪ ಡೈಲಿ ಕರ್ಕೋದು. ಹಾಂ ಹಾಂ, ಬಾಯ್ ಚಿನ್ನಿ. ಓಯ್ ಬಾಯ್. ಹಾಂ ಸರಿ ಆಯಿತು, ಹೋಗು, ಹುಷಾರಾಗಿ ಕರ್ಕೋಗು. ಬಾಯ್. ನಾವು ಈ ಸೈಡೆಲ್ಲ ಫುಲ್ ಅಡಿಕೆ. ಅಡಿಕೆ, ಬಾಳೆ. ಅಲ್ಲಿ ನೋಡಿ ನಮ್ಮ ಮನೆಯವರು ಕೆಲಸ ಮಾಡಿಸ್ತಾ ಇದ್ದಾರೆ. ಫುಲ್ ವೈರೆಲ್ಲ ಮೆಲ್ಟ್ ಆಗಿದೆ, ಎಲ್ಲ ಹೋಗಿದೆ. ಮತ್ತು ಎಲ್ಲ ನಾವು ಮಣ್ಣು ಹೊಡ್ಸೋಗಿದ್ದು ಎಲ್ಲ ಅಂಟಿಸಿ ಉಳಿಸಿದ್ವಿ ಒಂದು ಸರಿ. ಅವಾಗೆಲ್ಲ ಹಳೆ ಅರಿಶಿನ ನೋಡಿ ಉಟ್ಕೊಂಡೈತೆ ಎಲ್ಲ, ನಾವೇ ಹಾಕ್ಬಿಟ್ರೆ ಅರಿಶಿನ ಥರ ನೋಡಿ. ಇದು ನಾವು ಇದಕ್ಕೆ ಕಾಂಗ್ರೆಸ್ ಗಿಡ ಅಂತೀವಿ. ಅದು ಒಂದು ಗಿಡದಲ್ಲಿ ಲಕ್ಷ ಲಕ್ಷ ಸಸಿ ಉಟ್ಬಿಡುತ್ತೆ, ಅಷ್ಟು ಬೆಳೆದಿದೆ. ಇವಾಗೆಲ್ಲ ಉಳಿಸ್ಬೇಕು ನೋಡಿ. ತೋಟದಲ್ಲಂತೂ ಕರಿಬೇವಿನ ಸೊಪ್ಪು ಬೇಜಾರು ಬಿದ್ದಿದೆ ನೋಡಿ. ಇದೆಲ್ಲ ಫುಲ್ ಕರಿಬೇವಿನ ಸೊಪ್ಪೆ. ಇಲ್ಲಂತೂ ಯಾರು ಕರಿಬೇವಿನ ಗಿಡಗಳು ಬೇಜಾರು ಬಿಟ್ಟಿದೆ, ತುಂಬ ಇದೆ ನೋಡಿ. ಎಲ್ಲಿ ಕರೆಂಟ್ದೆಲ್ಲ ನೋಡೇ ಇಲ್ಲ. ಮೇಲ್ಗಡೆ ವೈರ್ ಕೂಡ ಕಟ್ಟಾಗಿ ಮೇಲೆ ಹಂಗೆ ಕೂತಿದೆ. ಇದ್ರದ್ದು ಇಲ್ಲಿದೆ ಮೋಟ್ರ್ ನೋಡಿ, ಸತ್ತ ಬೆಳ್ಕೊಂಡೈತೆ. ಇಲ್ಲಿ ಇವಾಗ ಹೊಸ್ದಾಗಿ ಒಂದು ತೆಗ್ಸಿರ್ತೀವಿ ನೋಡಿ. ಇಲ್ಲೊಂದು ಹೊಸ್ದಾಗಿ ತೆಗ್ಸಿರೋ ಬೋರ್ ಇದು. ಇವಾಗ ಇದಕ್ಕೆ ಪಂಪು ಮೋಟ್ರ್ ಎಲ್ಲ ಬಿಡಬೇಕು. ಏನೋ ಯಾರು ಹೊಡೆದಿರೋದು ಹಿಂಗೆ ಹತ್ಕೊಬಿಟ್ಟೈತೆ. ನಮ್ಮ ಇಲ್ಲಂತೂ ಫುಲ್ಲು ಅರಿಶಿನ. ನಮ್ಮ ಬೇರೆ ಜಾಸ್ತಿ ಹಾಕೋದೆ ಬಾಳೆ ಮತ್ತು ಅರಿಶಿನ. ಈಗಂತೂ ಕೇರಳ ಸೈಡ್ನವ್ರು ಬಂದು ಈ ಸೈಡು ಸ್ವಲ್ಪ ಜಮೀನುಗಳು ಮಾಡ್ಕೊಂಡು ಶುಂಠಿ ಹಾಕ್ತಿದ್ದಾರೆ. ಅಂದರೆ ಅರಿಶಿನ ಹಾಕಿರೋ ಜಮೀನಿಗೆ ಶುಂಠಿ ಹಾಕೋಂಗಿಲ್ವಂತೆ ನೋಡಿ. ನಮ್ಮ ಜಮೀನುಗಳಿಗೆಲ್ಲ ಶುಂಠಿ ಹಾಕೋಂಗೇ ಇಲ್ಲ. ಈಗ ನಾವು ಅವಾಗೆಲ್ಲ ಅರಿಶಿನ ಹಾಕ್ಬಿಟ್ಟಿದ್ದೀವಿ. ನಮ್ಮ ಈರುಳ್ಳಿ ಮರದಲ್ಲಂತೂ ಫುಲ್ ಈರುಳ್ಳಿಕಾಯಿಗಳು ಸುಮಾರು ಬಿಟ್ಟಿದೆ. ಆದರೆ ಏನೋ ಒಂಥರ ರೋಗ ಏನಾಗಿದೆ ನೋಡಿ. ಕಲರ್ ನೋಡಿ ಹೇಗಿದೆ, ಎಲ್ಲ ಬೂದಿ ಬೂದಿ ಕಲರ್ ಇದೆ, ತುಂಬ ಇದೆ. ಅಡಿಕೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಅಡಿಕೆ ಹಣ್ಣಾಗ್ಬಿಟ್ಟಿದೆ. ನಮ್ಮ ಸಂತೆಕೆರೆ ನೀರೇ ಇಲ್ಲ, ತುಂಬ ಕಡಿಮೆ ಇದೆ ಈ ಸತಿ. ಫುಲ್ ಲೋಡ್ ಆಗ್ತೈತೆ ಇಷ್ಟಲ್ಲಿ. ಇಲ್ಲಿದು ಭತ್ತ ಮಿಲ್ ಮಾಡಿಸೋಣ ಅಂತ ಬಂದ್ವಿ ನೋಡಿ. ಭತ್ತ ಮಿಲ್ ಮಾಡೋ ಮಿಷಿನ್. ಅಲ್ಲಿ ತಗೊಳ್ಳಿ ಚೀಲ ಚಿಕ್ಕ.